ಸನ್ಸ್ಕ್ರೀನನ್ನು ಮುಖಕ್ಕೆ ಹಚ್ಚುವುದರಿಂದ ಏನಾದರೂ ಅಡ್ಡ ಪರಿಣಾಮಗಳಿದೆಯೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸನ್ಸ್ಕ್ರೀನ್ಗಳು ಸುರಕ್ಷಿತವಾಗಿದೆಯೇ? ಬಿಸಿಲಿನಲ್ಲಿ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಹಚ್ಚುವುದು ದೈನಂದಿನ ಭಾಗವಾಗಿ ಬಿಟ್ಟಿದೆ. ಪ್ರಯೋಜನಗಳನ್ನು ಹೊರತುಪಡಿಸಿ ಎಲ್ಲ ಸನ್ಸ್ಕ್ರೀನ್ಗಳು ಸುರಕ್ಷಿತವಾಗಿದೆಯೇ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಂಶೋಧನೆಗಳ ಪ್ರಕಾರ ಟೆಟ್ರಾಸೈಕ್ಲಿನ್ಗಳು, ಫಿನೋಥಿಯಾಜಿನ್ಗಳು ಮತ್ತು ಸಲ್ಫಾ ಔಷಧಿಗಳಂತಹ ರಾಸಾಯನಿಕಗಳನ್ನು ಹೊಂದಿರುವ ಸನ್ಸ್ಕ್ರೀನ್ಗಳು ನಿಮ್ಮ ಚರ್ಮಕ್ಕೆ ಹಾನಿಕರ ಮತ್ತು ಅಪಾಯವನ್ನು ಉಂಟು ಮಾಡಬಹುದು. ಚರ್ಮಕ್ಕೆ ಕಿರಿಕಿರಿ. ಸನ್ಸ್ಕ್ರೀನ್ಗಳು ಚರ್ಮದ ಕಿರಿಕಿರಿಯನ್ನು ಉಂಟುಮಾಡುವ ಕೆಲವು ರಾಸಾಯನಿಕಗಳನ್ನು ಒಳಗೊಂಡಿದ್ದು, ಊತ, ಶುಷ್ಕತೆ, ಕಿರಿಕಿರಿ, ಚರ್ಮದ ಸಿಪ್ಪೆ ಸುಲಿಯುವುದು ಮತ್ತು ತುರಿಕೆ ಕೂಡ ಉಂಟಾಗಬಹುದು. ದಂತುಗಳಾಗಬಹುದು. ಸುಗಂಧ ಮತ್ತು ಸಂರಕ್ಷಕಗಳಂತಹ ಸನ್ಸ್ಕ್ರೀನ್ಗಳಲ್ಲಿ ಕಂಡುಬರುವ ರಾಸಾಯನಿಕಗಳ ಪರಿಣಾಮವಾಗಿ ದಂತುಗಳು ಮತ್ತು ತೀವ್ರವಾದ ತುರಿಕೆಗಳೊಂದಿಗೆ ಅಲರ್ಜಿ ಕೂಡ ಆಗಬಹುದು. ಮೊಡವೆ ಹದಗೆಡಬಹುದು. ನೀವು ಮೊಡವೆ ಪೀಡಿತ ಚರ್ಮವನ್ನು ಹೊಂದಿದ್ದರೆ ಸನ್ಸ್ಕ್ರೀನ್ ಉತ್ಪನ್ನದಲ್ಲಿನ ಕೆಲವು ರಾಸಾಯನಿಕಗಳು ನಿಮ್ಮ ಮೊಡವೆ ಸಮಸ್ಯೆಯನ್ನು ಉಲ್ಬಣಗೊಳಿಸಬಹುದು. ನೆನಪಿಡಿ, ಮೊಡವೆ ಸಮಸ್ಯೆ ಇದ್ದವರು ನಾನ್ ಕಾಮೆಡೋಜೆನಿಸ್ ಮತ್ತು ಎಣ್ಣೆಯುಕ್ತವಲ್ಲದ ಸನ್ಸ್ಕ್ರೀನ್ಗಳನ್ನು ಆಯ್ಕೆ ಮಾಡಬಹುದು. ನಿಮ್ಮ ಚರ್ಮದ ಪ್ರಕಾರಕ್ಕೆ ಸೂಕ್ತವಾದ ಸನ್ಸ್ಕ್ರೀನನ್ನು ಬಳಸಿ ಹಾಗೂ ದೇಹಕ್ಕೆ ಹಚ್ಚುವ ಸನ್ಸ್ಕ್ರೀನನ್ನು ಮುಖಕ್ಕೆ ಹಚ್ಚಬೇಡಿ. ಕಣ್ಣು ಉರಿಯಬಹುದು. ಸನ್ಸ್ಕ್ರೀನ್ ಕಣ್ಣಿಗೆ ತಗುಲಿದರೆ ನೋವು ಮತ್ತು ಕಿರಿಕಿರಿ ಆಗಬಹುದು. ಒಂದು ವೇಳೆ ಸನ್ಸ್ಕ್ರೀನ್ ಕಣ್ಣಿಗೆ ಬಿದ್ದರೆ ಅವುಗಳನ್ನು ತಂಪಾದ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಹೇಗೆ ಹಚ್ಚಬೇಕು ಗೊತ್ತಾ? ಬಿಸಿಲಿಗೆ ಹೋಗುವ 30 ನಿಮಿಷಗಳ ಮೊದಲು ಚರ್ಮದ ಮೇಲೆ ಸನ್ಸ್ಕ್ರೀನ್ ಹಚ್ಚಬೇಕು. ಈಜು, ಬೆವರಿಕೆ ಇತ್ಯಾದಿಗಳ ನಂತರ ಮತ್ತೆ ಹಚ್ಚಿ. ಮನೆಯೊಳಗಿದ್ದರೂ ಸಹ ಪ್ರತಿ 4 ಗಂಟೆಗೊಮ್ಮೆ ಹಚ್ಚಿ. ಮಾಹಿತಿ: ಕೆಲವು ಸನ್ಸ್ಕ್ರೀನ್ಗಳು ರಕ್ತದ ಈಸ್ಟ್ರೋಜನ್ ಮಟ್ಟಗಳ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಮಕ್ಕಳ ಮೇಲೆ ರಾಸಾಯನಿಕ ಸನ್ಸ್ಕ್ರೀನ್ಗಳನ್ನು ಬಳಸುವುದನ್ನು ತಪ್ಪಿಸಿ, ಏಕೆಂದರೆ ಅದರ ಚರ್ಮವು ರಾಸಾಯನಿಕಗಳನ್ನು ತಕ್ಷಣವೇ ಹೀರಿಕೊಳ್ಳುತ್ತದೆ. ಇದೇ ರೀತಿ ಹೆಚ್ಚಿನ ಸ್ಕಿನ್ ಕೇರ್, ಹೇರ್ ಕೇರ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.